ಬಂದಿದ್ಯಾ? ಶೌರ್ಯ ಜೊತೆ ಫೋನಲ್ಲಿ ಮಾತಾಡ್ಬೇಕಾ? ಏನೇ ಮಾತಾಡಿದ್ರು ಸದ್ಯಕ್ಕೆ ಅವ್ರು ಬರೋ ತರ ಇಲ್ಲ. ಅದು ಅಲ್ದೆ ಅಲ್ಲಿದ್ರೆ ಶೋಭನಾ ನಡೆಯುತ್ತೆ ಅಂತ ನಾವು ಭಯ ಪಡೋ ಹಾಗೂ ಇಲ್ಲ. ರಾಜಲಕ್ಷ್ಮಿ ತವ್ರ ಮನೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಗೊತ್ತು. ಅವಳ ತವ್ರ ಮನೆ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡೆ ಅವಳನ್ನ ಮುಗ್ಸೋ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಹೇಳು ಅಸ್ಮಿತಾ, ಏನದು? ಆ ರಾಜಲಕ್ಷ್ಮಿ ತವ್ರ ಮನೆ 2 ಭಾಗ ಆಗಿದೆ. ಅವ್ರ ಅಪ್ಪ ಅಮ್ಮ ಇಬ್ರು ಬೇರೆ ಆಗಿದಾರಂತೆ. ಆ ರಾಜಲಕ್ಷ್ಮಿಗೆ ಸ್ಟೆಪ್ ಬೈ ಸ್ಟೆಪ್ ಸಪೋರ್ಟ್ ಮಾಡಿರೋ ಆದ್ಯ ಕೂಡ ಇವಳಿಂದ ದೂರ ಆಗಿದ್ದಾಳಂತೆ. ಊರ್ಗೆ ದೊಡ್ಡ ವ್ಯಕ್ತಿ ಆಗಿದ್ದ ಅವ್ರಪ್ಪ ಈಗ ಊರಿಂದ ಆಚೆ ಇದ್ದಾರಂತೆ. ಆ ರಾಜಲಕ್ಷ್ಮಿ ವರದಕ್ಷಿಣೆ ಅಂತ ಏನಾದ್ರೂ ತಂದು ಕೊಟ್ಟಿದ್ದಾಳ ಅತ್ತೆ? ಒಂದ್ ಬಿಡ್ಗಾಸ್ ಕೂಡ ತಗೊಂಡ್ ಬಂದಿಲ್ಲ. ಇವಾಗ ನಾವು ಕೇಳಿ ಟಾರ್ಚರ್ ಕೊಟ್ರು ಅವಳು ತಗೊಂಡ್ ಬರೋದಿಲ್ಲ. ಅವ್ರಪ್ಪ ಕೊಡೋ ಪರಿಸ್ಥಿತಿಲಿಲ್ಲ. ಅದಕ್ಕೇನೆ ಅವಳು ನಾಳೆನೋ ನಾಡಿದ್ದೋ ಈ ಮನೆಗ್ ಬಂದ್ಮೇಲೆ ಅವಳಿಗೆ ವರದಕ್ಷಿಣೆ ಕಿರುಕುಳ ನೀವು ಸ್ಟಾರ್ಟ್ ಮಾಡ್ಬೇಕು. ವರದಕ್ಷಿಣೆ ಕಿರುಕುಳನ? ಅಬ್ಬಾ, ಹೊರಗಡೆ ಗೊತ್ತಾದ್ರೆ ನನ್ನನ್ನು ಒಳಗಡೆ ಹಾಕ್ತಾರೆ. ನನ್ ಕೈಲಾಗಲ್ಲಪ್ಪ, ನಾನ್ ಮಾಡೋದಿಲ್ಲ. ನಾನು ಇದನ್ನ ಒಳಗಡೆ ಹಾಕ್ತೀನಿ. ವರದಕ್ಷಿಣೆ ಕಿರುಕುಳನ ಮತ್ತೆ ಇನ್ನೇನಾದ್ರೂ ಮಾಡ್ಬೇಕಾ? ಇನ್ನೇನು ಬೇಡ, ಈ ಹಿಂಸೆ ಅಷ್ಟೇ ಸಾಕು. ಆದ್ರೆ ಈ ಕಿರುಕುಳ ಹೇಗಿರ್ಬೇಕು ಅಂದ್ರೆ ಆ ಕಾಟಕ್ ಶೌರ್ಯನೂ ಬೇಡ, ಸಂಸಾರನೂ ಬೇಡ ಅಂತ ಈ ಮನೆಯಿಂದ ಓಡ್ ಹೋಗ್ಬೇಕು. ಆ ರೇಂಜ್ಗೆ ಟಾರ್ಚರ್ನ ನಾನು ಕೊಡ್ತೀನಿ ಅನ್ಸುತ್ತಾ? ಯಾಕೆ ಮಾಡೋದಿಲ್ಲ? ಅವಳ ಕಣ್ಣಲ್ಲಿ ಕಣ್ಣೀರಲ್ಲ, ರಕ್ತ ಬರೋ ಹಾಗೆ ಮಾಡ್ತೀನಿ. ಈ ಮನೆಯಿಂದ ಓಡ್ ಹೋಗೋ ಹಾಗೆ ಮಾಡ್ತೀನಿ. ಅವಳನ್ನ ಮನೆಯಿಂದ ಓಡಿಸೋದಷ್ಟೇ ಅಲ್ಲ, ಅದಾದ್ಮೇಲೆ ಶೌರ್ಯ ಸರ್ ಕೈಯಿಂದ ನನ್ ಕುತ್ತಿಗೆ ತಾಳಿ ಕಟ್ಸೋ ಜವಾಬ್ದಾರಿ ಕೂಡ ನಿಮ್ದೆ. ಆಗ್ಲಮ್ಮ, ನನ್ ಜವಾಬ್ದಾರಿನೇ ನಿಂದು, ನಿನ್ ಜವಾಬ್ದಾರಿನೇ ನಂದು. ನೀನ್ ಮರ್ತ್ಬಿಡು. ಅವಳಿಗಿನ್ಮೇಲೆ ನನ್ ವಿಶ್ವರೂಪ ತೋರಿಸ್ತೀನಿ. ಇದು ಆದ್ಯ. ಈಗ ಹಾಸ್ಪಿಟಲ್ ಇಂದ ಹೊರಟಿದ್ದಾಳೆ. ಇವಳನ್ನ ನಮ್ಮವರು ಫಾಲೋ ಮಾಡ್ತಾರೆ. ಎಲ್ ಚಾನ್ಸ್ ಸಿಗತ್ತೆ ಅಲ್ಲಿ ಅವಳನ್ನ ರೊಚ್ಚಿಗೆಬ್ಸಿ ಈ ರಾಜಲಕ್ಷ್ಮಿ ಮೇಲೆ ನಾವ್ ಹೇಗ್ ಹೇಳಿದ್ವೋ ಹಾಗೆ ಎತ್ ಕಟ್ತಾರೆ. ಈಗ ರಾಜಲಕ್ಷ್ಮಿ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟ್ರಲ್ಲೇ ನೀನ್ ಹೋಗಿ ಊರಿನ ಜನರ ಹತ್ರ ಈ ರಾಜಲಕ್ಷ್ಮಿ ಮೇಲೆ ಚೆನ್ನಾಗಿ ಚಾಡಿ ಹೇಳು. ಆಮೇಲೆ ಮೇಡಮ್, ಹೀಗೆ ಒಂದೊಂದೇ ಹೆಜ್ಜೆಯಾಗಿ ಕೊನೆ ಮೆಟ್ಟಲ್ವರೆಗೂ ಅವ್ರನ್ನ ತಂದು ಆವಾಗ ಕೊಡ್ತೀನೋ ಆ ರಾಜಾರಾಮ್ಗೆ ನಿಜವಾದ ಏಟು. ರಾಜಲಕ್ಷ್ಮಿ ಈ ಕಡೆನೆ ಬರ್ತಿದ್ದಾಳೆ. ಹೇಳಿದ್ದಿಲ್ಲ, ನೆನಪಿದೆ ತಾನೆ? ಎಲ್ಲರೂ ರೆಡಿ ಆಗಿರಿ. ಅಯ್ಯಯ್ಯೋ,
ಆದ್ಯ ಮರ್ಗ್ ಹಾಕಿರೋ ಬ್ಯಾಂಡೇಜ್ ನೋಡ್ತಾ ಇದ್ರೆ ರಾಜಲಕ್ಷ್ಮಿ ಜೋರಾಗೆ ಹೊಡೆದಿರೋ ಆಗಿದೆ. ಏನಮ್ಮ ರಾಜಲಕ್ಷ್ಮಿ ಮಾತಾಡು. ಏನು? ನಾವ್ ಕೇಳಿದ್ ನಿಜಾನಾ? ಏನ್ ಕೇಳಿಸ್ಕೊಂಡ್ರಿ? ಆದ್ಯನ ನೀನ್ ಸಾಯ್ಸಕ್ ಪ್ರಯತ್ನ ಪಟ್ಟೆ ಅಂತ ಊರವರೆಲ್ಲ ಮಾತಾಡ್ಕೋತಿದಾರಮ್ಮ. ನಾನ್ ಸಾಯ್ಸಕ್ ಹೋಗ್ತೀನ? ಏನ್ ಮಾತಾಡ್ತಿದ್ದೀರಾ ನೀವು? ಆದ್ಯ ಮಾಡಿದ ಪುಣ್ಯನೋ ಅಥವಾ ಅವ್ರ ಅಮ್ಮ ಮಾಡಿದ ಪುಣ್ಯನೋ ಬದುಕಿ ಬಂದಿರೋದೇ ಸಂತೋಷ ಅಂತ ಪುಣ್ಯ ದಂಪತಿಗಳಿಗೆ ಹುಟ್ಟಿರೋ ನಿನ್ಮೇಲೆ ತಪ್ಪು ಹೊರಿಸ್ತಿದ್ದಾಳಲ್ಲಮ್ಮ. ಆದ್ರೂ ವಿಚಿತ್ರ ಏನು ಅಂದ್ರೆ ರಾಜಲಕ್ಷ್ಮಿ ನಿಮ್ಮನ್ ಸಾಯಿಸೋದು ಅಂದ್ರೇನು? ಇನ್ನು ಮುಂದೆ ಈ ತರದ್ದು ಎಷ್ಟು ನೋಡ್ಬೇಕೋ ಏನೋ. ಅಷ್ಟಕ್ಕೂ ಇದೆಲ್ಲ ನಮ್ಗ್ಯಾಕೆ? ನಡಿ ನಡಿ. ಅಷ್ಟಕ್ಕೂ ಆದ್ಯ ಯಾಕೆ ನನ್ ಮೇಲೆ ಈ ತರ ಹೇಳ್ತಿದ್ದಾಳೆ? ನಾನು ಅವಳಿಗೆ ಏನ್ ಮಾಡಿದ್ದೀನಿ? ಹೋಗಿ ಅವಳನ್ನೇ ಕೇಳ್ತೀನಿ.